ನನ್ನ ಸಾಕ್ತೀರಾ ನೀವು? ನಿಮಗ್ ಸಾಕಷ್ಟು ಯೋಗ್ಯತೆ ಇದೆಯಾ? ನೀವು ವಿಜಯ ಮಲ್ಯ ಮೋದಿಜಿ ಸರ್ ಹತ್ರ ನೀವು ಪರ್ಸನಲ್ ಪಿ ಎ ಆಗಿರ್ತೀರಾ ನೀವು? ಹೆಸರು ನಂದಿನಿ ಅಂತ. ನಾನು 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ಕಾಲ್ ಬರಲ್ಲ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೂ ಶೇರ್ ಮಾಡಿ. ನಾನು ಯಾವ ವಿಡಿಯೋನು ಶೇರ್ ಮಾಡಿ ಅಂತ ಹೇಳಲ್ಲ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದ್ರೆ ಒಂದು ಹೆಣ್ಣು ಅಂದ್ರೆ ಹೆಣ್ಣು ಮಗು 1 ವರ್ಷದಿಂದ 100 ವರ್ಷದವರೆಗೂ ಇರ್ಬೋದು. ವಯಸ್ಸು ಇದಕ್ಕೆ ಯಾವ್ದು ಮುಖ್ಯ ಬರಲ್ಲ. ಅವ್ರು ಏನ್ ಕಲ್ತಿರೋದನ್ನ ಒಂದು ತೋರ್ಸ್ಕೊಳ್ಳೋದಕ್ಕಾಗ್ಲಿ, ಒಂದು ರಂಗೋಲಿ ಬಿಡೋದಾಗ್ಲಿ, ಪ್ರತಿಯೊಂದು ಇವಾಗ ನಾವು ಏನ್ ಕಲ್ತಿದೀವಿ ಅದನ್ನ ತೋರ್ಸ್ಕೊಳ್ಳೋದಕ್ಕೆ ನಮ್ಗೆ ಯಾವ್ದೋ ಪ್ಲಾಟ್ಫಾರ್ಮ್, ನಾವ್ ಯಾವ್ದು ಓದಿಲ್ಲ. ಇವಾಗ ನಾನು ಏನು 8ನೇ ಕ್ಲಾಸ್ ಓದಿರೋದು, ನನ್ಗೆ ಏನು ಗೊತ್ತಿಲ್ಲ. ಒಂದು ಯೂಟ್ಯೂಬ್ ಮಾಡದ್ಮೇಲೆ ನಾನು 4 ಜನದ ಹತ್ರ ಗುರುತಿಸ್ಕೊಂಡೆ. ನಾವ್ ಹಂಗಂತ ಹೇಳ್ಬಿಟ್ಟು ಏನು ಮೈಯೆಲ್ಲ ತೋರ್ಸ್ಕೊಂಡು ಗಲೀಜಾಗಿ ಏನ್ ವಿಡಿಯೋ ಮಾಡಲ್ಲ ಅಲ್ವಾ? ಯಾಕೆ ಅಂತೇಳಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಾನು ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂತ ಫುಲ್ ವಿಡಿಯೋ ನೋಡಿ. ಇವಾಗ ಒಂದು ರಂಗೋಲಿ ಹಾಕೋದು, ನೀವ್ ಎಲ್ರು ನಾನೊಂದು ಮಾತು ಕೇಳ್ತೀನಿ, ಯೂಟ್ಯೂಬ್ ಇಂದ ಎಷ್ಟು ತರ ಕಲ್ತಿದ್ದೀರಾ? ಅಡಿಗೆ ಕಲ್ತಿದ್ದೀರಾ, ರಂಗೋಲಿ ಹಾಕೋದ್ ಕಲ್ತಿದ್ದೀರಾ, ಒಂದು ದೇವಸ್ಥಾನಗಳು ನಮ್ಗೆ ಹೋಗಕ್ ಆಗದೆ ಇರೋದನ್ನ ದೇವಸ್ಥಾನನ ನಾವು ಬೇರೆಯವ್ರ ವಿಡಿಯೋದಲ್ಲಿ ನೋಡಿ ದೇವಸ್ಥಾನನ ನಮಸ್ಕಾರ ಮಾಡ್ಕೊಂಡಿರ್ತೀವಿ ಕೂತು ಜಾಗದಲ್ಲೇ. ಎಷ್ಟು ಚೆನ್ನಾಗಿದೆ, ನಮ್ಗೆ ಹೋಗಕ್ ಆಗಲ್ವಲ್ಲ ಅಂತ ಹೇಳಿ ಎಷ್ಟೋ ದೇವಸ್ಥಾನಗಳು ನಾವು ನೋಡಿದೀವಿ. ಮತ್ತೆ ನಾವೆಲ್ಲಾದ್ರೂ ಒಂದ್ ಜಾಗಕ್ಕೆ ಹೋಗ್ಬೇಕಾದ್ರೆ, ಒಂದ್ ದೇವಸ್ಥಾನನೋ ಎಲ್ಲೋ ಒಂದು ಟ್ರಿಪ್ ಹೋಗ್ಬೇಕಾದ್ರೆ ನಾವ್ ಅದನ್ನ ನೋಡ್ತೀವಿ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀವಿ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಹೋಗ್ತೀವಿ. ನಮ್ಗೆ ಗೊತ್ತಿಲ್ದಿರೋದು ಎಷ್ಟೋ ವಿಷಯ ಯೂಟ್ಯೂಬ್ ಇಂದ ತಿಳ್ಕೊಳ್ತಾ ಇದೀವಿ. ಹಾಗಂತ ಎಲ್ರೂ ಒಳ್ಳೆ ರೀತಿಲೇ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಲ್ಲ. ಒಂದು 99% ಒಳ್ಳೆ ರೀತಿಲೇ ಜನ ಇದ್ದಾರೆ. ಒಂದು 1%, ಒಂದು 10% ಎಲ್ಲೋ ತುಂಬಾ ಗಲೀಜಾಗಿ ಮಾಡೋರು ಇರ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲ್ಲ. ಅದು ಸಪೋರ್ಟ್ ಮಾಡೋದು ಬಿಡೋದು ನಿಮಗ್ ಸೇರಿದ್ದು. ಆದ್ರೆ ಒಂದು ಹಾಡು ಹೇಳೋರೇ ಇರ್ಬೋದು, ಅವ್ರಿಗೆ ಬಂದಂಗೆ ಅವ್ರ ಖುಷಿಗೆ. ಎಲ್ರು ಯೂಟ್ಯೂಬ್ಗೆ ಏನಕ್ಕೆ ಮಾಡ್ತಾರೆ ಅಂದ್ರೆ, ಒಬ್ರು ದುಡ್ಡುಗೋಸ್ಕರ ಮಾಡ್ತಾರೆ. ನಾನ್ ದುಡಿಬೇಕು, ನಾನು ಹೊರಗಡೆ ಹೋಗಕ್ಕಾಗಲ್ಲ, ನಾನ್ ದುಡಿಬೇಕು ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಯೂಟ್ಯೂಬ್ ಮಾಡ್ತಾರೆ. ಕೆಲವೊಬ್ರು ಏನೋ ತಲೆ ಸರಿ ಇರಲ್ಲ. ನಾನ್ ಬಂದಿದ್ದೆ ಅದಕ್ಕೆ, ನಾನ್ ಯೂಟ್ಯೂಬ್ ಬಂದಿದ್ದೆ ಅದು ನನ್ ತಲೆ ಸರಿ ಇರ್ಲಿಲ್ಲ. ನಾನು ಯೂಟ್ಯೂಬ್ ಬಂದು ನಿಮ್ಮೆಲ್ರು ಪ್ರೀತಿ ನನಗ್ ಸಿಕ್ತು. ನನ್ಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಷ್ಟು ನನಗ್ ಪ್ರೀತಿ ತೋರಿಸ್ತಾ ಇದ್ದೀರಾ. ನಂದೊಂದು ವಿಡಿಯೋ ಆಗ್ಲಿ, ಒಂದು ಶಾರ್ಟ್ಸ್ ಆಗ್ಲಿ, ಒಂದು ನಾನು ಲೈವ್ ಬರ್ತೀನಿ ದಿನ 7:30 ಇಂದ 8 ಗಂಟೆವರೆಗೂ ಲೈವ್ ಬರ್ತೀನಿ. ಲೈವ್ ಅಲ್ಲಿ ಬಂದು ಅಷ್ಟು ಪ್ರೀತಿಯಿಂದ ಮಾತಾಡ್ತೀರಾ. ನಿಮ್ಗೇನು ಬೇಜಾರಾಗಿರುತ್ತೆ ಅದನ್ನೆಲ್ಲ ನನ್ನ ಹತ್ರ ಹಂಚ್ಕೊಳ್ತೀರಾ. ಅಮ್ಮ ನಂಗೊಂದು ಸಮಾಧಾನದ ಮಾತು ಹೇಳಿ, ಇವತ್ತು ನನಗ್ ಬೇಜಾರಾಗಿದೆ ಅಂತ ಹೇಳ್ತೀರಾ. ನಿಮ್ಗೇನ್ ಖುಷಿ ಆಗಿದೆ ಅದನ್ನ ನನ್ನ ಹತ್ರ ಹಂಚ್ಕೊಳ್ತೀರಾ. ಏನ್ ಅಡಿಗೆ ಮಾಡಿದ್ದೀರಾ ನನ್ನ ಹತ್ರ ಹಂಚ್ಕೊಳ್ತೀರಾ. ಒಂದು ಒಡವೆ ತಗೊಂಡ್ರು ಹಂಚ್ಕೊಳ್ತೀರಾ, ಸೀರೆ ತಗೊಂಡ್ರು ಹಂಚ್ಕೊಳ್ತೀರಾ. ಅಷ್ಟು ಪ್ರೀತಿಯಾಗಿ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ. ಹಾಗೆ ಎಲ್ರು ಯೂಟ್ಯೂಬ್ಗೆ ದುಡಿಬೇಕು ಅಂತ ಬಂದಿರ್ತಾರೆ. ಕೆಲವೊಬ್ರು ಅವ್ರ ಹತ್ರ ಏನ್ ಕಲೆ ಇರುತ್ತೆ ಅದನ್ನ ತೋರ್ಸ್ಕೊಳ್ಬೇಕು ಅಂತ ಬಂದಿರ್ತಾರೆ. ಅದನ್ನ ದಯವಿಟ್ಟು ಯಾರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ನಿಮ್ಗೆ ಓದಿದ್ದೀರಾ ಅಂದ್ರೆ ನಿಮ್ಗೆ ಸರಸ್ವತಿ ಒಲ್ದಿದ್ದಾಳೆ ಅಂತ ಹೇಳಿ ಓದಿದ್ದೀರಾ ಅಂತ ಅಂದ್ಮೇಲೆ ಕೆಟ್ಟದಾಗ ಕಮೆಂಟ್ ಮಾಡ್ಬೇಡಿ. ನನಗಲ್ಲ, ನನಗ್ ಕಮೆಂಟ್ ಬರುತ್ತೆ ಬಿಡಿ. ಒಂದು ಬಸ್ರಿ ಹೆಂಗ್ಸು ಇನ್ನೇನ್ ಬರೋ ತಿಂಗಳು ಡೆಲಿವರಿ ಆಗುತ್ತೆ ರೀ ಪಾಪ, ಅವಳಿಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಾರಂತೆ. ಅವ್ಳ ಮಗುಗೆ 10 ವರ್ಷ, ದೊಡ್ಡ ಮಗುಗೆ 10 ವರ್ಷ, ಇವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳಿಗೆ ಕೆಟ್ಟ ಕಮೆಂಟ್ ಮಾಡ್ತಾರಂತೆ. ಒಂದು ಬಸ್ರಿ ಹೆಂಗ್ಸು ದೇವ್ರ ಸಮಾನ. ಆ ಬಸ್ರಿ ಹೆಂಗ್ಸ್ಗೋಗಿ ನೀವು ಕೆಟ್ಟದಾಗ ಕಮೆಂಟ್ ಹಾಕಿದ್ರೆ ದೇವ್ರು ನಿಮ್ಗೆ ನಿಜವಾಗ್ಲೂ ತಿನ್ನಕ್ ಅನ್ನ ಕೊಡ್ತಾನ? ನಾನ್ ಹೇಳೋದು. ಅವಳ ಪಾಪ ನನ್ನ ಹತ್ರ ಹೇಳ್ಕೊಂಡು ಅಷ್ಟು ಬೇಜಾರಾಗಿ ಹೇಳ್ಕೊಳ್ತಾಳೆ. ನನಗ್ ತುಂಬಾ ಜನ ಕಮೆಂಟ್ ಹಾಕ್ತಿರಾ ಬಿಡಿ ಕೆಟ್ಟ ಗಲೀಜಾಗಿ, ನಿನ್ಗೆ ಅಜ್ಜಿ ನಿನ್ಗೆ ಈ ವಯಸ್ಸಿಗೆ ಬೇಕಾ ಅಂತ. ನನಗ್ ಬೇಕು, ಹೌದು, ನನಗ್ ಬೇಡ ಅಂದ್ರೆ ನನ್ನ ಸಾಕ್ತೀರಾ ನೀವು? ನಿಮಗ್ ಸಾಕಷ್ಟು ಯೋಗ್ಯತೆ ಇದೆಯಾ? ನಾನು ಹೇಳೋದು, ನಿಮಗ್ ಸಾಕಷ್ಟು ಯೋಗ್ಯತೆ ಇದೆಯಾ ನನ್ನ? ಒಂದು ಸರಿ ನಾನು ಹೇಳೋದು, ಯಾರದೇ ವಿಡಿಯೋ ಆಗ್ಲಿ ಒಂದು ಸರಿ ಓಪನ್ ಮಾಡಿ, ನಿಮ್ಗೆ ಇಷ್ಟ ಇದ್ರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟಿನ್ಯೂ ನೋಡಿ ಅವ್ರ ವಿಡಿಯೋನ. ಇಷ್ಟ ಇಲ್ವಾ ನೀವು ಅವ್ರ ಕಡೆ ತಿರ್ಗು ನೋಡ್ಬೇಡಿ. ಬಂದು ಯಾಕೆ ಕಮೆಂಟ್ ಹಾಕ್ತೀರಾ? ನನಗಲ್ಲ, ನನಗ್ ಬಿಡಿ. ನಾನು ಅದೇನು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ನಾನು ಕೇರೆ ಮಾಡಲ್ಲ. ನಮ್ಗ್ ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಇವಾಗೆಲ್ಲ ಅದೇನೇನೋ ಪೇಂಟ್ ಬರುತ್ತೆ, ಮೈಗೆ ಹತ್ತಲ್ಲ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಸುಣ್ಣ ಬಳಿತಾ ಇದ್ದಿದ್ದು ಮನೆಗೆ. ಕುಚ್ಚಮೊಟ್ಟೆಲಿ ಸುಣ್ಣ ಬರ್ತಾ ಇತ್ತು. ಸುಣ್ಣ ಬೆಳೆದ್ರೆ ನಮ್ಮ ಮೈ ಎಲ್ಲ ಆಗೋದು. ಎಲ್ಲಿ ಮುಟ್ಟಿದ್ರು ನಿಮ್ ಗೋಡೆ ಬೋರ್ಗಿದ ತಕ್ಷಣ ಸುಣ್ಣ. ಅವಾಗ ನಮ್ಮ ಅಮ್ಮನಿಗೆ ನಾವ್ ಹೇಳ್ತಿದ್ವು, ಅಮ್ಮ ಬಟ್ಟೆ ಎಲ್ಲ ಸುಣ್ಣ ಅಂದ್ರೆ ಒದ್ರಕೋ ಅನ್ನೋರು. ನಮ್ಗೆ ಅದು ಒದ್ರಕೊಂಡು ಅಭ್ಯಾಸ ಆಗೋಗಿದೆ ನಮ್ಗೆ. ನಾವೇನ್ ತಲೆನೇ ಕೆಡ್ಸ್ಕೊಳಲ್ಲ.
ನಾನ್ ಹಂಗ್ ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೊತ್ತು ಯೂಟ್ಯೂಬ್ ಬಿಟ್ಬಿಟ್ಟು ಕಂಬಳಿ ಹೊತ್ಕೊಂಡು ಮಲ್ಕೊಬೇಕಿತ್ತು. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋಳಲ್ಲ ನಾನು. ಆಮೇಲೆ ನಂದು ನನ್ ವಿಷಯ ಇಷ್ಟೊತ್ತು ನಾನು ಬೇರೆಯವ್ರ ವಿಷಯ ಹೇಳ್ದೆ. ಇನ್ನೊಬ್ರು ಚಾನಲ್ ಇದೆ, ಪಾಪ ಅವ್ರು ಬಡವರು, ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ. ಅವ್ರು ನೋಡೋರು ಗೊತ್ತಾಗುತ್ತೆ ಯಾರು ಅಂತ ಹೇಳಿ. ಅವ್ರ ಪಾಪ ಒಂದೇ ಸೀರೆ ಇಲ್ಲ ಅವ್ರ ಹತ್ರ. ಏನ್ ಮಾಡ್ತಾರೆ? ಅವ್ರ ಕಲೆ ಇದೆ, ಅವ್ರಿಗೆ ಅಡಿಗೆ ಮಾಡೋ ಕಲೆ ಕೊಟ್ಟು ಮಾಡ್ತಾರೆ. ಅದನ್ನ ನೋಡಿ ಎಷ್ಟೋ ಜನ ಅಡಿಗೆ ಕಲ್ತಿರ್ತಾರೆ. ಅವ್ರಿಗೋಗಿ ಕಮೆಂಟ್ ಮಾಡೋದು, ನಿಂದು ಒಂದೇ ಸೀರೆ ನೋಡಿ 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 ನಮಗ್ ಬೇಜಾರಾಯ್ತು ಅಂತ. ಏನಕ್ಕೆ ನೋಡ್ತಾರೆ? ಒಂದ್ಸರಿ ನೋಡಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಸಬ್ಸ್ಕ್ರೈಬರ್ ಮಾಡ್ಬೇಡಿ, ಅವ್ರ ಚಾನಲ್ಲೇ ನೋಡಕ್ ಹೋಗ್ಬೇಡಿ. ನೀವು ಕೆಟ್ಟದ ಕಮೆಂಟ್ ಮಾಡೋದಾದ್ರೆ ನೀವ್ ಏನಕ್ಕೆ ಅವ್ರ ಚಾನಲ್ ನೋಡ್ತೀರಾ? ನಿಮಗ್ ಕೆಲ್ಸ ಇಲ್ವಾ ಮಾಡೋದಕ್ಕೆ? ನಮ್ಗೇನೋ ಕೆಲ್ಸ ಇಲ್ಲ ಅಂತ ಯೂಟ್ಯೂಬ್ ಮಾಡಿದೀವಿ, ನಿಮ್ಗೇನ್ ಕೆಲ್ಸ ಇಲ್ವಾ ಪಾಪ? ನೀವು ವಿಜಯ ಮಲ್ಯ ಮೋದಿಜಿ ಸರ್ ಹತ್ರ ನೀವು ಪಾಪ ಪರ್ಸನಲ್ PA ಆಗಿರ್ತೀರಾ ನೀವು. ನಿಮಗ್ ಟೈಮ್ ಇರಲ್ಲ, ಮತ್ತೆ ನಮ್ ವಿಡಿಯೋಗಳೆಲ್ಲ ಏನಕ್ಕೆ ನೋಡ್ತೀರಾ ನೀವು? ಅಲ್ವಾ? ನೋಡ್ಬೇಡಿ, ದಯವಿಟ್ಟು ನೋಡ್ಬೇಡಿ. ಯಾರು ಅಂತವ್ರ ವಿಡಿಯೋನೇ ನೋಡ್ಬೇಡಿ, ನನ್ ವಿಡಿಯೋ ನೋಡ್ಲೇಬೇಡಿ. ನನ್ ಖುಷಿಗೆ ನಾನು ಮಾಡಾಕ್ತಾ ಇದ್ದೀನಿ. 4 ಗೋಡೆ ಮಧ್ಯೆ ಇದ್ದು ನನ್ ವಿಡಿಯೋ ಮಾಡಿ, ನಾನು ಏನು ಖರ್ಚು ಮಾಡಿಲ್ಲ ಯೂಟ್ಯೂಬ್ಗೆ ಅಂತ. ಯೂಟ್ಯೂಬ್ ಇಂದಾನೇ ನಾನು ಲಕ್ಷಾನ್ಗಟ್ಲೆ ದುಡಿತಾ ಇದ್ದೀನಿ ನಾನು. ಅಂತರ ನನ್ ಖುಷಿಗೆ ನಾನು ಮಾಡ್ತೀನಿ. ಪಾಪ ನನಗ್ ಕೆಲಸ ಕಾರ್ಯ ಇಲ್ಲ. ನೀವು ಪಾಪ ಓದಿರೋರು, ಅಷ್ಟೆಲ್ಲ ಓದಿ ತಿಳುವಳಿಕೆ ಇರೋರು, PA ಮಿನಿಸ್ಟರ್ ಹತ್ರ PA ಆಗಿರೋರು ನಮ್ ವಿಡಿಯೋ ಯಾಕೆ ನೋಡ್ತೀರಾ ನೀವು? ದಯವಿಟ್ಟು ನೋಡ್ಬೇಡಿ ನೀವು. ಮತ್ತೆ ಇವಾಗ ಇಷ್ಟೊತ್ತ ನಾನು ಬೇರೆಯವ್ರ ವಿಷಯ ಮಾತಾಡೋದು. ಇವಾಗ ನನ್ ವಿಷಯಕ್ಕೆ ಬರ್ತೀನಿ. ನಂದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು. ಎಲ್ರಿಗೂ ಗೊತ್ತು, 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಂತ ಒಂದು ನಂಬರ್ ತಗೊಂಡಿದ್ದೀನಿ ನಾನು. ಆ ನಂಬರ್ ಬಂದ್ಬಿಟ್ಟು ದುಡ್ಡು ಕೇಳ್ತಾರೆ. ದುಡ್ಡು ಕೊಡೋದಕ್ಕೆ ಇವನೇ ನಮ್ಮ ಅಪ್ಪನ, ನಮ್ಮ ಅಮ್ಮನ, ನನ್ನ ಅಣ್ಣನ, ನನ್ನ ತಮ್ಮನ, ಇಲ್ಲ ನನ್ನ ಮಗನ. ನಾನು 10 ಪೈಸೆ ಯಾರಿಗೂ ಎತ್ಕೊಡಲ್ಲ. ನನ್ನ ಸ್ವಂತದವ್ರಿಗೆ ನಾನು 10 ರೂಪಾಯಿ ಕೊಡಲ್ಲ. ಯಾರಾದ್ರೂ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀನಿ ನಾನು. ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಅದ್ ನಿಜ ಆದ್ರೆ ಮಾತ್ರ ನನ್ನ ಕೈಯಲ್ಲಾಗಿದ್ದು ನಾನು ಸಹಾಯ ಮಾಡೋದು. ಮಾತ್ರೆ ಇಲ್ಲ ಅಂದ್ರೆ ಮಾತ್ರೆನೇ ಕೊಡ್ಸೋದು. ಮಾತ್ರೆಗಂತ ದುಡ್ಡು ಕೊಡಲ್ಲ ನಾನು. ಊಟ ಇಲ್ವಾ, ಪಿಜ್ಜಾ ತಿಂತೀರಾ ಬನ್ನಿ, ಪಿಜ್ಜಾ ಕೊಡಿಸ್ತೀನಿ ನಾನು. ಕೈಗೆ ದುಡ್ಡು ಕೊಡಲ್ಲ ಅಂತೋಳು ಬಂದಿದ್ದು ದುಡ್ಡು ಕೇಳಿದ್ರು. ಯಾರು ಅಂತ ಅವ್ರಿಗಾಗ್ಲೇ ಗೊತ್ತಿರ್ಬೋದು. ಮೊನ್ನೆ ಲೈವ್ಗೂ ಬಂದಿದ್ರು. ಸಾರಿ ಅಂದ್ರು. ಒಂದ್ಸರಿ ಮನ್ಸು ಹೊಡೆದ್ಮೇಲೆ ಸಾರಿ ಅಂತ ಕೇಳಿದ್ರೆ ಏನ್ ಬಂತು ಪ್ರಯೋಜನ? ಬಂದು ದುಡ್ಡು ಕೇಳಿದ್ರು. ನಾನು ಒಂದೇ ಮಾತಂದೆ, ನನ್ನ ಹತ್ರ ದುಡ್ಡಿಲ್ಲ, ಇದ್ರೂ ಕೊಡಲ್ಲ, ಇಷ್ಟೇ ಹೇಳಿದ್ ನಾನು. ಸುಮ್ನೆ ಆಗೋರು. ಅವರು ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಲ್ಲ ವಾಟ್ಸಪ್ ಅಲ್ಲಿ. ಆಮೇಲೆ ಬಂದು ನಾನು ಉಂಗ್ರ ಕಷ್ಟಪಟ್ಟು ದುಡಿತಾ ಇದ್ದೀನಿ. ರಾತ್ರಿ 12 ಗಂಟೆವರೆಗೂ ಕಷ್ಟಪಡ್ತೀನಿ. 15-20 kg ಭಾರ ಹೊರ್ತೀನಿ ದಿನ. ನಾನ್ ದುಡಿಬೇಕು, ನನ್ನ ಜೀವನ ನಾನು ನಡೆಸ್ಬೇಕು ಅಂತ ನಾನು ಕಷ್ಟ ಪಡ್ತಾ ಇದ್ದೀನಿ. ಅದನ್ನ ಇವ್ರಿಗೇನು ಹೊಟ್ಟೆ ಉರಿ? ಬೇರೆ ಗಲೀಜಾಗಿ ಮಾತಾಡಕ್ ಇಷ್ಟ ಇಲ್ಲ ನನ್ಗೆ. ಇವ್ರಿಗೇನು ಹೊಟ್ಟೆ ಉರಿ? ಇವ್ರಿಗೆಲ್ಲಿ ಉರಿ ಸ್ಟಾರ್ಟ್ ಆಗ್ತಾ ಇದೆ? ಉಂಗ್ರ ತಗೊಂಡೆ ಅಂತ ವಿಡಿಯೋ ಮಾಡಾಕ್ತೆ, ಅದ್ ನನ್ ಖುಷಿ. ಉಂಗ್ರ ತಗೊಂಡೆ ಅಂತ ನಾಳೆ ಡೈಮಂಡ್ ನೆಕ್ಲೆಸ್ ತಗೊಂಡೆ ಅಂತಾನು ಹಾಕ್ತೀನಿ ನಾನು. ಏನ್ ತಗೊಂಡಿದ್ ನಾನು ತೋರಿಸ್ತೀನಿ. ನನ್ನ ಪ್ರೀತಿ ಮಾಡೋರು, ನನ್ನ ಇಷ್ಟ ಪಡೋರು ನಾನು ತೋರಿಸ್ಕೊಡ್ತೀನಿ. ಒಂದ್ ಸೀರೆ ತಗೊಂಡೆ ಅಂತಾನು ತೋರಿಸ್ತೀನಿ. ಇವಾಗ ಒಂದ್ ಸೀರೆ ತಗೊಂಡ್ ಬಂದೆ. ಅದು ಉಟ್ಕೊಂಡು ನಾನು ತೋರಿಸ್ತೀನಿ. ನನ್ ಖುಷಿ ಅದು. ನನ್ ಚಾನಲ್, ನಂದು ಕರೆನ್ಸಿ, ನಂದು ಮೊಬೈಲು. ಇಷ್ಟ ಇದ್ರೆ ನೋಡಿ, ಇಲ್ದಿದ್ರೆ ಬೇಡ. ನಾನು ಹೇಳೋದು ನನ್ನ ಇಷ್ಟ ಪಡೋರು 1,25,000 ಜನ ಇದ್ದಾರೆ. ಅವ್ರು ನೋಡ್ತಾರೆ, ಸಾಕು ನನ್ಗೆ. ಆಮೇಲೆ ಬಂದು ಅಲ್ಲಿವರೆಗೂ ನನ್ನ ಅಮ್ಮ ಅಕ್ಕ ಅಂತ ಹೇಳ್ತಾ ಇದ್ದಿದ್ದು ಮನುಷ್ಯ ಆಮೇಲೆ ಬಂದ್ಬಿಟ್ಟು, ನಿನ್ಗೆ ನಾನ್ ದುಡ್ಡು ಕೇಳಿದ್ರೆ ಕೊಡಕ್ಕಾಗ್ಲಿಲ್ಲ, ನಿನ್ಗೆ ಉಂಗ್ರ ತಗೊಳಕ್ ದುಡ್ಡು ಇದೆಯಾ ಅಂತಂದ್ರೆ, ಇವ್ರಪ್ಪ ಬಂದ್ ಕೊಟ್ಟಿದ್ನ ನನ್ಗೆ ದುಡ್ಡನ್ನ, ಉಂಗ್ರ ತಗೋ ಅಂತ ಹೇಳಿ. ಇಲ್ಲ, ಇವನ್ ಬಂದ್ ಕೊಟ್ಟಿದ್ನ ನನ್ಗೆ. ಚೆನ್ನಾಗಿ ಉಗಿದ್ಬಿಟ್ಟು ಬ್ಲಾಕ್ ಲಿಸ್ಟ್. ನಾನು ಎಷ್ಟು ಜನಕ್ಕೆ, 150 ಜನಕ್ಕೆ ಬ್ಲಾಕ್ ಲಿಸ್ಟ್ ಹಾಕಿದ್ದೀನೋ ಏನೋ, ಬಂದ್ ದುಡ್ಡು ಕೇಳೋರಿಗೆ ಬ್ಲಾಕ್ ಲಿಸ್ಟ್ ಹಾಕಿ ಬಿಟ್ಟೆ. ಆಮೇಲೆ ಮೊನ್ನೆ ಲೈವ್ ಬಂದ್ ಕೇಳ್ತಾ, ನಾನು ತಮಾಷೆ ಮಾಡಿತ್ತು ಅಂತ. ಅದೆಲ್ಲ ಒಂದ್ ತಮಾಷೆನಾ? ಇವನಿಂದ ನನ್ಗೇನಾಗ್ಬೇಕು? ಒಂದ್ ವ್ಯೂಸ್ ಬರಲ್ಲ. ಇವ್ನು ನನ್ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಒಂದ್ ವ್ಯೂಸ್ ಬರಲ್ಲ. ಬೇಡ ಅಂತೋರೆ, ಆಗದೆ ಇರೋರೆ ನನ್ ವಿಡಿಯೋ ನೋಡೋದು. ಏನ್ ತಗೊಂಡ್ಲು, ಏನ್ ಬಿಟ್ಲು ಅಂತ ನೋಡೋದಕ್ಕೆ, ಆಯ್ತಾ? ಆಮೇಲೆ ಇನ್ನೊಂದ್ ಹೇಳ್ತೀನಿ. ಬಂದು ನನ್ಗೆ ಏಜ್ ಆಗಿದೆ, 52 ವರ್ಷ. ನನ್ಗೆ ಯಾರು ಕೇಳಲ್ಲ. ತುಂಬಾ ಜನಕ್ಕೆ ಬಂದ ಅವ್ರು ಒಂದ್ ಹೆಣ್ಣು ಮಕ್ಕಳು, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದ್ ಹೆಣ್ಣು ಮಕ್ಕಳು ಏನೋ ಅವ್ರಾಗ ಅವ್ರು ದುಡಿಬೇಕು. ಗಂಡ ಸರಿ ಇರ್ತಾನೋ, ಗಂಡ ಸರಿ ಇರಲ್ವೋ, ಇಲ್ಲ ನಾನ್ ಯಾರ ಹತ್ರನೂ 10 ರೂಪಾಯಿ ಕೈ ಚಾಚಿದಂಗೆ ನಾನು ದುಡಿಬೇಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ಬದುಕು ಕಟ್ಕೊಳ್ತಾ ಇದ್ದಾರೆ. ಅವ್ರೊಂದ್ ಏನೋ ಒಂದು ಅದು ಮದ್ವೆಗೆಲ್ಲ, ಬರ್ತಡೆಗೆಲ್ಲ ಡೆಕೋರೇಷನ್ ಮಾಡ್ತಾರಲ್ಲ, ಏನೋ ಮ್ಯಾನೇಜ್ಮೆಂಟ್ ಏನೋ ಅಂತಾರೆ. ಅದನ್ನ ಮಾಡ್ತಾ ಇದ್ರೆ ಆ ಹೆಣ್ಣು ಮಕ್ಕಳಿಗೆ ಹೋಗ್ಬಿಟ್ಟು ಕೆಟ್ಟದಾಗ ಮಾತಾಡೋದು. ನಿನ್ಗೆ ಆರ್ಡರ್ ಕೊಡ್ತೀವಿ, ನೀನ್ ನನ್ ಜೊತೆಲಿ ಬರ್ತೀಯಾ ಅಂತ. ಯಾಕೆ ಈ ತರ ಎಲ್ಲ ಮಾಡ್ತೀರಾ? ನಿಮ್ಗೆ ಹೆಂಡತಿ ಇಲ್ವಾ? ಮದ್ವೆ ಆಗಿಲ್ಲ ಅಂದ್ರೆ ಒಂದ್ ಮದ್ವೆ ಆಗಿ ಹೆಂಡತಿ ಜೊತೆಲಿ ಸುಖವಾಗಿರ್ರಿ ನೀವು. ಅದನ್ನ ಬಿಟ್ಬಿಟ್ಟು ಎಲ್ಲಾ ಹೆಣ್ಮಕ್ಳನ್ನು ಕೆಟ್ಟ ದೃಷ್ಟಿ ನೋಡ್ಬೇಡಿ. ಯಾವ ಹೆಣ್ಣು ಮಕ್ಳು ಒಂದು ಸೋಷಿಯಲ್ ಮೀಡಿಯಾ
ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಇದ್ದಾರೆ ಅಂದ್ರೆ ಅವರೆಲ್ಲ ಮೂರು ಬಿಟ್ಟು ನಿಂತ್ಕೊಂಡಿರೋ ಹೆಣ್ಮಕ್ಳಲ್ಲ. ಹೇಳಿದ್ನಲ್ಲ, ಏನೋ ಅವ್ರಿಗೆ ಬಂದಿರೋ ಕಲೆನ ತೋರಿಸ್ಕೊಳ್ಳೋದಕ್ಕೋ ಇಲ್ಲ ಅವರಿಂದ ನೀವ್ ಎಷ್ಟೋ ಕಲ್ತಿರ್ತೀರಾ, ಅಡಿಗೆ ಕಲ್ತಿರ್ತೀರಾ, ರಂಗೋಲಿ ಹಾಕೋದ್ ಕಲ್ತೀರಾ, ಮನೆ ಕೆಲಸ ಮಾಡೋದ್ ಕಲ್ತಿರ್ತೀರಾ, ಅವ್ರು ಹೇಳೋದ್ನ ಏನೋ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀರಾ. ಹಾಗಂತ ಎಲ್ರು ಏನೋ ಒಂದ್ ಚೆನ್ನಾಗಿ ಡ್ರೆಸ್ ಹಾಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಏನೋ ನಮ್ ವಿಡಿಯೋ ಎಲ್ಲೆಲ್ಲೋ ಹೋಗುತ್ತೆ. ನನ್ ವಿಡಿಯೋ ಬೇರೆ ದೇಶದಲ್ಲೆಲ್ಲ ನೋಡ್ತಾರೆ ಅಂತ ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತೀವಿ. ರೆಡಿ ಆಗಿದ್ ಮಾತ್ರಕ್ಕೆ ನಾವು ಯಾರನ್ನೋ ಲವ್ ಮಾಡ್ತಾ ಇದ್ದಾರೆ, ಯಾರನ್ನೋ ಏನೋ ಅವ್ರು ನಮ್ಮನ್ನ ಲವ್ ಮಾಡ್ಲಿ ಅಂತ ವಿಡಿಯೋ ಮಾಡಲ್ಲ ಯಾರುನು. ಪಾಪ ನನಗ್ ಬಂದು ತುಂಬಾ ಜನ ಹೇಳ್ತಾರೆ, ಅಮ್ಮ ಇವತ್ ಹಿಂಗಾಯ್ತು, ಅಮ್ಮ ಇವತ್ ಹಿಂಗಾಯ್ತು, ಅವ್ರು ಕೆಟ್ಟದಾಗ ಮಾತಾಡ್ತಾರೆ, ಇವ್ರು ಕೆಟ್ಟದಾಗ ನಡ್ಕೊಳ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನಿನ್ನ ಮದ್ವೆ ಆಗ್ತೀನಿ ಅನ್ನೋದು. ಇದೆಲ್ಲ ಯಾಕೆ ಹಿಂಗ್ ಮಾಡ್ತೀರಾ? ನಿಮಗ್ ಹಂಗೂ ಮದ್ವೆ ಆಗ್ಬೇಕು ಅಂತೀರಿ, ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ, ನಿಮ್ ಕಡೆ ಒಳ್ಳೆ ಹುಡುಗಿನ ಹುಡುಕ್ತಾರೆ. ಇಲ್ಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇರೋ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ಬೇಡಿ. ಅವ್ರಿಗೆ ಎಷ್ಟೋ ಜನ ಲೈವ್ ಮಾಡೋದ್ ಬಿಟ್ಬಿಟ್ರು. ನಮ್ಗ್ ಲೈವ್ ಮಾಡಿದ್ರೇನೆ 4,000 ವಾಚ್ ಅವರ್ ಆಗೋದು. ಅಂತದ್ರಲ್ಲಿ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಲೈವ್ ಮಾಡೋದ್ ಬಿಟ್ಬಿಟ್ರು. ಲೈವ್ ಅಲ್ಲಿ ಬಂದು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ನಿಮ್ಮಪ್ಪ ನಿಮ್ಗೆ ಒಳ್ಳೊಳ್ಳೆ ಹೆಸರಿಟ್ಟಿರ್ತಾರೆ, ಅವ್ರಿಗೆ ಶಕ್ತಿ ಅನುಸಾರವಾಗಿ, ಶ್ರೀಮಂತರು ಬಡವರು ಅವ್ರ ಶಕ್ತಿ ಇದ್ದಷ್ಟು ಒಂದ್ ದೇವಸ್ಥಾನದಲ್ಲೋ ನಾಮಕರಣ ಮಾಡಿರ್ತಾರೆ, ಇಲ್ಲ ಒಂದು ಛತ್ರ ಬುಕ್ ಮಾಡಿನೇ ನಾಮಕರಣ ಮಾಡಿರ್ತಾರೆ. ಆ ನಾಮಕರಣ ಮಾಡಿರ್ತಾರೆ, ಆ ಹೆಸರಲ್ಲಿ ಬರಕ್ ನಿಮ್ಗೆ ಹೋಗ್ತೇ ಇಲ್ಲ. ಐಡಿ ನಿಮ್ ಒರಿಜಿನಲ್ ಹೆಸರಲ್ಲಿ ಬರಕ್ ಹೋಗ್ತೇ ಇರಲ್ಲ. ಲೈವ್ ಅಲ್ಲಿ ಯಾವ್ದೋ ಒಂದು ಅಡ್ಡ ಹೆಸರು, ಹಂಗಾರೆ ನೀವು ಅಡ್ಡದಾಗ ಹುಟ್ಟಿದ್ದೀರಾ? ನಿಮ್ಮ ಅಪ್ಪ ಅಮ್ಮನ್ಗೆ ಅಡ್ಡವಾಗಿ ಹುಟ್ಟಿದ್ದೀರಾ? ನೀವು ಒಳ್ಳೆ ರೀತಿಲಿ ಹುಟ್ಟಿಲ್ವಾ? ನೀವು ಅಡ್ಡ ಹೆಸರಲ್ಲಿ ಬಂದ್ಬಿಟ್ಟು ಕೆಟ್ಟದಾಗ ಲೈವ್ ಅಲ್ಲಿ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ಪಾಪ ಆ ಹೆಣ್ಮಕ್ಳು ಲೈವ್ ಮಾಡ್ತಿರೋ ಹೆಣ್ಮಕ್ಳು ಗಂಡ ನೋಡ್ತಾ ಇರ್ತಾರೆ, ಅಪ್ಪ ಅಮ್ಮ ನೋಡ್ತಿರ್ತಾರೆ, ಅವ್ರ ಸಂಬಂಧಿಕರೆಲ್ಲ ಲೈವ್ ನೋಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಮುಜುಗರ ಆಗ್ಬಾರ್ದು? ದಯವಿಟ್ಟು ಯಾಕೆ ಈ ತರ ಮಾಡ್ತೀರಾ? ಹೆಣ್ಮಕ್ಳೇ ಮಾಡಿರ್ಬೋದು, ಯಾಕಂದ್ರೆ ಬೇರೆ ಗಂಡು ಮಕ್ಳ ಐಡಿ ಹೆಸರು ಇಟ್ಕೊಂಡ್ ಬರ್ಬೋದು. ನಿಮ್ಮಂಗೆ ತಾನೇ ಅದೊಂದು ಹೆಣ್ಜೀವ ಅಲ್ವಾ ಅದು? ಯಾಕೆ ಈ ತರ ಎಲ್ಲ ಮಾಡ್ತೀರಾ? ದಯವಿಟ್ಟು ಒಳ್ಳೆ ರೀತಿಲಿ ಮಾತಾಡಿ. ಈ ಜನ್ಮದಲ್ಲಂತೂ ಕರ್ಮ ಮಾಡಿದ್ದೀರಾ ನೀವು, ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆ ಜನ್ಮ ಸಿಗುತ್ತೆ ನಿಮ್ಗೆ. ಈ ಜನ್ಮದಲ್ಲಂತೂ ನರ್ಕದಲ್ಲೇ ಬಿದ್ದು ಸಾಯೋದು ನೀವು, ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನ್ಮ ತಾಳ್ತೀರಾ ನೀವು. ಈ ತರ ಎಲ್ಲ ದಯವಿಟ್ಟು ಯಾರಿಗೂ ಕಮೆಂಟ್ ಮಾಡ್ಬೇಡಿ. ಪಾಪ ಎಷ್ಟೋ ಜನ ಹೆಣ್ಮಕ್ಳು ಮುಖ ತೋರ್ಸಕ್ಕಾಗ ಯೂಟ್ಯೂಬ್ ಬಿಟ್ಬಿಟ್ರು, ಯೂಟ್ಯೂಬ್ ಅಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡೋದು ಅವ್ರಿಗೆ. ಈ ತರ ಎಲ್ಲ ಮಾಡ್ತೀರಾ? ಸ್ವಲ್ಪ ನಾನು ಹೇಳೋದು, ಹೆಣ್ಮಗು ಅಂದ್ರೆ 1 ವರ್ಷದಿಂದ 100 ವರ್ಷದವರೆಗೂ ಹೆಣ್ಣಿಗೂ ಒಂದು ಮನ್ಸಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಹೇಳಕ್ ಹೋದ್ರೆ ತುಂಬಾ ಆಗುತ್ತೆ, ಅಷ್ಟು ನನಗ್ ಕಮೆಂಟ್ ಬರುತ್ತೆ. ಈ ತರ ಆಯ್ತು, ಈ ತರ ಆಯ್ತು. ಒಂದು ಸೀರೆಗೂ ಕಮೆಂಟ್ ಮಾಡ್ತೀರಾ, ಅವ್ರು ಏನಾದ್ರು ಒಂದ್ ಮಾತಾಡೋದ್ರು ಕಮೆಂಟ್ ಮಾಡ್ತೀರಾ, ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ. ಒಂದೊಂದು ಕಮೆಂಟ್ ಓದಕ್ ಆಗಲ್ವಂತೆ, ಅಷ್ಟು ಕಮೆಂಟ್ ಮಾಡ್ತೀರಾ. ನನಗ್ ಮಾತ್ರ ನಿನ್ಗ ಅಜ್ಜಿ ಈ ವಯಸ್ಸಿಗೆ ಬೇಕಾ ಅಂತ ಕೇಳ್ತೀರಾ. ಅದು ಬಿಡಿ, ನನಗ್ ಬೇಕು, ನಾನು ಮಾಡ್ತಾ ಇದ್ದೀನಿ. ನೋಡಕ್ ಇಷ್ಟ ಇದ್ರೆ ನೋಡಿ, ಬಿಟ್ರೆ ಬಿಡಿ. ನಾನು ಒಂದೇ ಮಾತು ಹೇಳೋದು, ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ಲ ಅಂತ ನಾನ್ ನಿಲ್ಸಲ್ಲ. ನೀವ್ ಯಾರೇ ಎಷ್ಟೇ ತುಳಿಯಕ್ ಬಂದ್ರು ನಾನಂತೂ ಬಿಡಲ್ಲ, ಆಯ್ತಾ? ಇನ್ನು ನೀವೇ ಸೋತೋಗ್ಬಿಡ್ಬೇಕು, ನೀವು ಕಮೆಂಟ್ ಮಾಡಿ 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 ಇವಳದೊಂದು ಬಂಡ್ ಜನ್ಮ ಅಂತ ಬಿಟ್ಬಿಡ್ಬೇಕು ನೀವು. ನಾನಂತೂ ಬಿಡಲ್ಲ. ಬೇರೆಯವರೆಲ್ಲ ಪಾಪ ಹೆಣ್ಮಕ್ಳಿಗೆ ನಾನು ಎಷ್ಟು ಧೈರ್ಯ ಕೊಡ್ತೀನಿ, ಅಯ್ಯೋ ಇಂಥ ಕಚ್ಚಡಗಳು ಇದ್ದೇ ಇರ್ತಾರೆ ಬಿಡ್ರಿ ಅಂತ ಅಂದ್ರೂ ಅವ್ರು ಕೇಳಲ್ಲ. ಅವರು ಪಾಪ ಎಷ್ಟೋ ಜನ ಯೂಟ್ಯೂಬ್ ಬಿಟ್ಬಿಟ್ರು, ಹಂಗೆ ಏನೋ ಒಂದು ಬದುಕು ಕಟ್ಕೊಳಕ್ ಬಂದಿರ್ತಾರೆ. ನಿಮ್ ಕೈಯಲ್ಲಿ ಸಹಾಯ ಮಾಡಕ್ಕಾದ್ರೆ ಒಂದು ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದನ್ನ ಬಿಟ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ನಂದು ಏನಾದ್ರೂ ನಿಮ್ಗೆ ಅಷ್ಟು ದೇವತೆಗಳು ಅಷ್ಟು ಅಂತಿರ್ತಾರಂತೆ. ಅಪ್ಪಿ ತಪ್ಪಿ ನಾನ್ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಒಳ್ಳೆ ಮನ್ಸು ಬಂದು ಚೇಂಜ್ ಆದ್ರೆ ಸಾಕು. ಬೇರೆಯವ್ರ ವಿಡಿಯೋ ನೋಡಿದಾಗ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಆಯ್ತಾ? ಕೆಟ್ಟದಾಗಂತೂ ಕಮೆಂಟ್ ಮಾಡಿ. ನಿಮ್ಮ ಅಮ್ಮನೋ, ನಿಮ್ಮ ಅಕ್ಕನೋ, ನಿಮ್ ತಂಗಿನೋ ಅಂತ ತಿಳ್ಕೊಳ್ಳಿ, ಜೊತೆಲಿ ಹುಟ್ಟಿರ್ತೀರಾ. ಅಮ್ಮ ಅಪ್ಪ ತಂಗಿ ಯಾರೋ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ. ಅವ್ರಿಗೂ ಒಂದು ಹುಮ್ಮಸ್ ಕೊಡಿ, ಮಾಡ್ತಿರೋ ಹೆಣ್ಮಕ್ಳಿಗೆ ಹುಮ್ಮಸ್ ಕೊಡಿ, ಆಯ್ತಾ? ಇಷ್ಟೇ. ನಿಜವಾಗ್ಲು ತುಂಬಾ ಬೇಜಾರಾಯ್ತು ಇವತ್ತಂತ. ಒಬ್ಳು ಹಾಕೊಂಡು ನನ್ನ ಹತ್ರ ಮಾತಾಡಲ್ಲಮ್ಮ, ಪ್ಲೀಸ್ ಒಂದ್ 5 ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು, ಅದು ಹೇಳಮ್ಮ ಅಂತಾರೆ. ಯಾವನೋ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಎಷ್ಟು ಕಾಟ ಕೊಡ್ತಾ ಇದ್ದಾರೆ, ಮದ್ವೆ ಆಗು ಅಂತ ಹೇಳಿ. ಅದೆಲ್ಲ ಏನ್ ಜೀವನನ ಅದು? ನಿಮ್ಗೆ ಅಷ್ಟು ಮದ್ವೆ ಆಗ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ ಆಗಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಅರ್ಥ ಆಗುತ್ತೆ ಯಾರು ಅವರು ಅಂತ ಹೇಳಿ. ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ ನನಗೆ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನ್ ಮಾಡ್ತಿರೋ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡರ್ ಕೊಡ್ಬೋದು. ಇಷ್ಟೊತ್ತು
ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.